ಸ್ಪೆಷಲ್ ಕ್ಲಾಸ್ ಇದೆ ಅಂತ ನಮಗೆ ಗೊತ್ತು. 9 ಮತ್ತೆ ಕಾಯ್ತಿದ್ರು ಬಾಗ್ಲೇ ರಾತ್ರಿ 9 ಗಂಟೆ ಬಂದೆ ಮನೆ ನಾನು. ಸ್ಪೆಷಲ್ ಕ್ಲಾಸ್ ಅಂತ ಹೇಳಿ ಫಸ್ಟ್ 9 ಗಂಟೆ ಸೋಮವಾರ ನನಗೆ ಗ್ರೂಪಿಗೆ ಮೆಸೇಜ್ ಹಾಕಿಲ್ಲ, ಅದೇ ಫಸ್ಟ್ ಟೈಮ್ ಮಾಡೋದು. ಹುಡುಗರುಗಳಿಗೆ ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೆ ಏನು ಗೊತ್ತಿಲ್ಲ. ಮತ್ತು ಅವರಿಗೆ ಪ್ರೋತ್ಸಾಹನೂ ಹಂಗೆ ಇದೆ. ಸ್ವಲ್ಪ ಆಯ್ತು ನಿನ್ನೆ ಒಂದು ಸ್ಟೇಷನ್ ಬೇಕು ಅನ್ಕೊಂಡು ಮಾಡಿದ್ರೆ ಅದೊಂದು ಬಿಲ್ಡಿಂಗ್ ಖಾಲಿ ಮಾಡಿಸ್ತಿರೋ ಮತ್ತೆ ಅದನ್ನ ಇಲ್ಲಿಗೆ ಸ್ಟಾಪ್ ಆಗ್ತದೆ. ಇಲ್ಲ, ನೀವು ಸ್ಟೇಷನ್ ಹೋಗ್ಬೇಕಲ್ಲ, ಈ ಕಾಲೋನಿ ಒಳಗಡೆ ಸ್ಟೇಷನ್ ಹೋಗ್ಬೇಕಲ್ಲ, ಸ್ಟೇಷನ್ ಇರ್ತಾರೆ. ನನ್ನ ಮೊನ್ನೆ ಒಬ್ರು ಬಂದಿದ್ರು, ಅವರ ಎಂಥದೋ ಮಾಡಿದ ಖಾತೆ ಜಾಗದ ಬೇಲಿ ಹಾಕಿಟ್ಟಿದ್ದಾರೆ. ಬೇಲಿನ ತುಂಡು ಮಾಡಿ ಇಟ್ಟಿದ್ದಾರೆ. ತಗೊಂಡು ಕಂಪ್ಲೇಂಟ್ ಕೊಟ್ರೆ ತುಂಗಾನಗರದು ಕಂಪ್ಲೇಂಟ್ ತಗೊಂಡಿಲ್ಲ. ಏನ್ ಮಾಡೋದು? ಇಡೀ ಪೊಲೀಸ್ ವ್ಯವಸ್ಥೆ ಒಂಥರ ಆಗೋಗಿದೆ ಈ ಕಾಂಗ್ರೆಸ್ ಸರ್ಕಾರ. ಗಾಂಜಾ ಕುಡ್ದಾಗ್ಲೂ ಒಬ್ಬ ಹಿಂದೂ ಹುಡುಗನ್ ಕೊನ್ಬೇಕು ಅಂತ ಹೆಂಗ ನಾನು ಹೇಳುದು, ಅವರಲ್ಲೇ ಯಾರನ್ನ ಒಬ್ಬನ ಕೊನ್ಲಿ. ಈಗ ತಲೆಕೆಟ್ಟು ಗಾಂಜಾ ತಿಂದು ತಲೆಕೆಟ್ಟಾಗ ಅವರ ಜೊತೆಗಿದ್ದು ಒಬ್ಬನ ಹುಡುಗನ್ ಕೊನ್ಲಿ ನೋಡೋಣ. ಅದು ಮಾಡೋದಿಲ್ಲ. ಆ ಕಾನ್ಶಿಯಸ್ ಹೆಂಗಿರ್ತದೆ? ಇನ್ನೊಂದು ಧರ್ಮದವ್ರು ಹೆಂಗಿರ್ತದೆ? ಇದೇನೆ ಅಷ್ಟೇ. ಮೂಲಭೂತವಾಗಿ ಒಂಥರ ಮಾನಸಿಕವಾಗಿ ಹೀಗಿದೆ. ಹೊಟ್ಟೆವರಿ ಇದೆಯಲ್ಲ, ಅದು ನೀವು ಯಾರು ನಾವು ತಾಳ್ಮೆ ಹೇಳಕ್ ಬರ್ಬೋದು ಅಷ್ಟೇ, ನಿಮ್ಗೊಂದು ಎಲ್ಲವೋ ಸಮಾಧಾನ ಆಗ್ಲಿ ಅಂತ. ಅದು ನಿಮ್ಗೆ ಸಮಾಧಾನ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ. ದೇವರೇ ನಿಮ್ಗೆ ನಿಧಾನ ಮನಸ್ಸಿನ ಭಾರ ಕಮ್ಮಿ ಮಾಡ್ಬೇಕಷ್ಟೆ. ಈಗಲೂ ಕೂಡ ರೀ, ನನ್ನ 91ರಲ್ಲಿ ನನ್ನ ಮಗಳು ಸತ್ತೋಗಿದ್ದು. ನನ್ನ ಹೆಂಡತಿ ಇವತ್ತು ಸರಿ ಆಗಲ್ಲ. ಈಗಲೂ ನಿಮ್ಯಾನ್ಸ್ ಟ್ರೀಟ್ಮೆಂಟ್ ಅವಳಿಗೆ. ಅಷ್ಟು ಕಷ್ಟ. ಮಕ್ಕಳು ಹೆತ್ತವರ ಎದುರುಗಡೆ ಮಕ್ಕಳು ಸಾಯಿದ್ದಾರೆ. ಇಲ್ಲ, ಬಹಳ ಭಾರ ಕಮ್ಮಿ ಮಾಡ್ಬೇಕು. ನೀವು ಬಂದವರ ಹತ್ರ ಮಾತಾಡಿ ಕತಾಡಿ ಭಾರ ಕಮ್ಮಿ ಮಾಡ್ಕೊಳ್ಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಅದು. ಅಯ್ಯೋ ಅದೇನೆ ನಮಗೆ ಹೇಳ್ಬಾರ್ದು. ಅಷ್ಟು ಒಳ ತುಂಬ್ಕೊಂಡಿವಿ ಅಂದ್ರೆ ನಾವೇ ಯಜಮಾನ್ರಾಗ ಕುತ್ಕೊಂಡ್ಬಿಟ್ರೆ ಮನೆಯಲ್ಲೆಲ್ಲ ಹಸ್ಬೆಂಡ್ ಬಿಡ್ತಾರೆ. ಅದೇ 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 ವಿಶೇಷವಾಗಿ ತಾಯಿಗೆ ಬಹಳ ಧೈರ್ಯ ಕೊಡ್ಬೇಕು. ಹರ್ಷ ಕೇಸು ಅದಾದ್ರೂ ಯಾವ್ದಾದ್ರು ಇದ್ರಲ್ಲಿ ನಮ್ಮ ತರ ನಾವು ಓಡಾಡ್ತಿರ್ತೀವಿ ಸಂಘಟನೆ. ಕ್ರಿಕೆಟ್ ಅಭ್ಯಾಸ ಇಲ್ಲ ಅವ್ನಿಗೆ. ನೀನು ಕಬಡ್ಡಿ ಗಿಬಡಿ ಆಡೋದು ಬಿಟ್ರೆ ಇಲ್ಲೇ ಮನೆ ಹತ್ರ ಬಾಲ್ ಕಟ್ಟಿದ್ರೆ ಸುಮ್ಮನೆ ಬಿಡು. ಬೇರೆ ತರಲೆ ಆದ್ರೆ ಅವನು ಏನೋ ಜಗಳ ಮಾಡ್ಕೊಂಡು ಅನ್ಬೋದು. ಏನೋ ಗೊತ್ತಿಲ್ಲ ಸರ್, ಸ್ವಲ್ಪ ಹೋರಾಟ ಮಾಡಿ ಅದಕ್ಕೆ ನಮ್ಮ ಮೊಮ್ಮಗನಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ. ನಾವೇನಿಲ್ಲ ಆಗ್ಬಾರ್ದು ಅಂತ ಹೇಳೋದು. ಇಂಥವಕ್ಕೆಲ್ಲ ಒಂದು ಶಿಕ್ಷೆ ಆಗ್ಬೇಕು. ಇದು ಹಂಗೆ ಮುಂದರ್ಕಂತ ಹೋದ್ರೆ ಬೆಳ್ತ ಜಾಮೀನು ಕೊಡ್ತಾರೆ, ಮತ್ತೆ ಹಿಂದೇನ್ ಮಾಡಿ ಹಿಂಗ್ ಅನ್ಕೊಂತ ಓಡಾಡ್ತಾರ. ಅವಾಗ ಹೌದಲ್ವಾ? ಅದು ಆಗ್ಬಾರ್ದು. ಅಲ್ಲೇ ಸರ್ ಅವ್ರಿಗೆಲ್ಲ ಏನ್ ಗೊತ್ತಾ, ಅವ್ರೇನು 16 ವರ್ಷ 18 ವರ್ಷ ಆಗಿರ್ಬೋದು. ಬಹುಶಃ ಟಿಸಿಗೆಲ್ಲ ತಗ್ಸ್ಕೊಂಡ್ರೆ ಗೊತ್ತಾಗತ್ತೆ. ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ. ಅಲ್ಲಿ ಸಿಸಿ ಕ್ಯಾಮೆರಾ ಇದು ಸರ್, ಅದನ್ನು ತಗೊಂಡೋಗಿಲ್ಲ ಬಿಸ್ಕೊಂಡು DSP ಮಾಡಿದ್ದಾರೆ. ಕೇಸ್ ಬಿಗಿ ಆಗ್ಲಿಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ದಾರೆ. ಏನು ಆಕ್ಟಿವಿಟೀಸ್ ನಡೀತದೆ ಅಂತ ಹೇಳಿ ಪೊಲೀಸ್ ನೋಡಕ್ಕೆ ಹೋಗಲ್ಲ, ನೋಡ್ಲಿಕ್ಕೆ ಹೋಗಲ್ಲ. ಕೆಲವು ಕಡೆ ಹೆದರಿ, ಇನ್ ಕೆಲವು ಕಡೆ ಕೆಲವು ಪೊಲೀಸ್ ಕಾನ್ಸ್ಟೇಬಲ್ಗಳೇ ಅವ್ರ ಜೊತೆಗೆ ಇನ್ವಾಲ್ವ್ ಆಗ್ತಿರ್ತಾರೆ. ಹಂಗಾಗಿ ಆ ಧೈರ್ಯ ಇಲ್ಲದ್ರೆ ಈ ರೀತಿ ಅಪರಾಧಿ ಮನೋಭಾವದ ಯಾರು ಮಕ್ಕಳಿದ್ದಾರೆ ಅವ್ರಿಗೆ ಅವಾಗ ಪೊಲೀಸ್ ಹೊರಭಾಗ ಎಷ್ಟು ದೂರ ಇದೆ ಅಣ್ಣ? ಇಷ್ಟೇ ದೂರ ಮಾಸ್ಟ್ ಇಲ್ವಾ ಅಲ್ಲಿ? ಸ್ಕೂಲಿಂದ ಇಷ್ಟೇ ದೂರ ಆಗಿರೋ ಸುಮ್ಮನೆ ಅಂಗ್ಲ ಆಗಿತ್ತು ಅಂತ ಸ್ಕೂಲ್ ಕಟ್ಟಕತೆ. ಅದು ಸ್ಕೂಲಿಂದ ಇಷ್ಟೇ ದೂರ ಪಬ್ಲಿಕ್ ಇದೆ. ಅದು ಒಪ್ಪತ್ಬಿಟ್ಟೆಲ್ಲ ಪಬ್ಲಿಕ್ ಇದೆ. ಕೆಲವೆಲ್ಲ ವಿಡಿಯೋ ಮಾಡ್ಯಾರಂತೆ, ಅದನ್ನ ವಿಡಿಯೋ ಮಾಡ್ಯಾರಂತೆ. ಅದು ಯಾರು ತೋರಿಸ್ತಾ ಇಲ್ಲ. ಬೇಗ ಆಗ್ಬೇಕಾದ್ರೆ ಮಾಸ್ಟರ್ ಗೇಟ್ ತಗತಾ ಇರ್ಬೇಕು. ಒಳಗಿದ್ದ ಗೇಟ್ ಒಳಗಡೆನೆ ಆಗಿದ್ದೆ. ಗೇಟ್ ಇರ್ಸಲ್ದು ಅವ್ನ ಕ್ಲಾಸ್ಮೇಟ್ ಹುಡುಗರು ಹೇಳ್ತೇನೆ ಗೊತ್ತಾ, ನಾವು ಬೀಗ ಹಾಕ್ತಿದ್ವಿ ಅಂತ ಹೇಳ್ತಾರೆ. ಬೀಗ ಹಾಕ್ತಿದ್ವಿ, ಬೀಗ ಕಾಂಪೌಂಡ್ ಬೀಗ ಹಾಕ್ಬೇಕಾದ್ರೆ ಗೇಟ್ ಹೊರಗಡೆ ಆಗೈತೆ ಅಂದ್ಮೇಲೆ ಅಲ್ಲಿ ಮಾಸ್ಟರ್ ಇಲ್ವಾ, ಈ ಹುಡುಗರು ಇಲ್ವಾ? ಏನಾಗ್ತದೆ ಸರ್ ಇದು? ಮತ್ತು
ಈಗ 6 ತಿಂಗಳಿಗೆ ಬಾಲಾಪರಾಧಿಗಳು ಅಂತ 6 ತಿಂಗಳಿಗೆ ಬಿಟ್ರೆ ಮತ್ತೆ ನಾಳೆ ಕಾಲರ್ ಎತ್ಕೊಂಡು ನಮ್ಮ ಅದೇ ಈ ಪ್ರವೃತ್ತಿ ಜಾಸ್ತಿ ಆಗುತ್ತೆ. 18 ವರ್ಷ ಒಳಗಡೆ ಮಾಡಿದ್ರೆ ಏನು ಆಗಲ್ಲ ಅನ್ನೋದು. ಟಿ ಸಿ ಎಲ್ಲ ತಗ್ಸಿದ್ರಪ್ಪ ಅವ್ರು ಎಲ್ಲ ಅಂಡರ್ 18 ಎಲ್ಲ ವಿಚಾರಿಸಿ. ಆದಷ್ಟು ಸಮಾಧಾನ ತಗೊಳ್ಳಿ. ದೇವ್ರು ನಿಮ್ಗೆ ಸಮಾಧಾನ ಕೊಡ್ಲಿ. ನಿಮ್ಮ ಜೊತೆ ನಾವೆಲ್ಲ ಇಡೀ ಸಮಾಜ ಇದೆ, ಹೆದರ್ಬಾರ್ದು ನೀವು. ಧೈರ್ಯ ತಗೊಳ್ಳಿ, ಮನೆಯವ್ರಿಗೆ ಧೈರ್ಯ ಹೇಳಿ. ಬಿಗಿ ಮಾಡ್ಬೇಕು ಸರ್, ಬಿಗಿ ಮಾಡ್ಬೇಕು. ನೀವು ಮಾಡ್ಬೇಕು ಸರ್. ಯಾರು ಕಾನೂನು ಬಾಹಿರವಾದಂತ ದಂಧೆ ಮಾಡ್ತಾರೆ, ನಾವಂತೂ ಎಲ್ಲದಕ್ಕೂ ಯಾರು ಈ ನಮಗೆ ನ್ಯಾಯ ಬೇಕಷ್ಟೇ. ಗಾಂಜಾ ಫೀಮು ಆಗ್ಬೇಕು, ನ್ಯಾಯ ಬೇಕು. ಅಲ್ವಾ ಅಂತ ಕಬ್ಬಿಣದ ರಾಡಲ್ಲಿ ವಾಕ್ ಹೋಗೋರಿಗೆ ಬೆಳಗಿನ ಜಾವ ಹೊಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಒಂದು ವಿಕೃತ ಸ್ವಭಾವ ಯಾವ ತರ. ಏನಾಗ್ತದೆ ಅಂದ್ರೆ ಇದು ಗೂಂಡಾರಾಜ ಆಗ್ತಿದೆ ಅಂತ. ಇದು ಕಾನೂನು ಬಾಹಿರವಾಗಿ ಯಾವನ ವರ್ತನೆ ಮಾಡ್ತಾನೆ ಅವನ್ ಯಾವ ಧರ್ಮದವ್ರು ಇರ್ಲಿ, ಯಾವನವ್ರು ಇರ್ಲಿ ಒಳಗಾಕ್ಬೇಕು, ಇದು ಮಾಡ್ಬೇಕು. ಇಲ್ಲದ್ರೆ ಇಲ್ಲ ನಾವು ಕೊಡ್ಲಿಕ್ಕೆ ಸರ್, 15 ಲಕ್ಷ ಕೊಡ್ಲಿ, 20 ಲಕ್ಷ ಕೊಡ್ಲಿ, ಮಗನ್ ಕಡ್ಕ ಕೊಡಕ್ಕಾಗತ್ತಾ ಹೇಳಿ? ಮಗನ್ ಕೊಡ್ಲಿಕ್ಕೆ ನಾವರಾದ್ರೆ ನಾವೆಲ್ಲ ಅನುಭವಿಸಿದ್ವಿ. ವರ್ಷಗಟ್ಲೆ ಅಂತ ಆಗ್ತದೆ. ನನ್ನ ಮಗಳನ್ನ ಕಳ್ಕೊಂಡು ನಮ್ಗೆ ಹೆಂಗಾಗಿದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲ ಹೇಳಂಗಿಲ್ಲ. ಅದೇ ಗೊತ್ತಾಗಲ್ಲ. ಆ ಉರಿ ಪುತ್ರ ಶೋಕ ಅಂತ ಹೇಳ್ತಾರಲ್ಲ ಪುರಾಣದಲ್ಲಿ, ಆ ಕತೆ ಕೇಳಕ್ಕಷ್ಟೇ. ಅದು ನಿಜವಾಗ್ಲೂ ಹೋದ್ರು ಈ ಕಾನ್ವೆಂಟ್ ಈ ಶಾಲೆ ಬಿಟ್ಟು ಕೂಡ್ಲೆ ನಾನು ಅಲ್ಲೇನೋ ಹೋಗ್ತಾ ಇದ್ರೆ ಯಾವ ಮಗು ನನ್ನ ಮಗಳ ಕಣ್ಣಂಗೆ ಆಗೋದು, ಶುರು ಆಗುತ್ತೆ. ದಿನ ಬೆಳಗ್ಗೆ ಹೊರತದ ಬರ್ಲೆ ಸಿಂಕೆ ಬರ್ಲೆ ಒಬ್ಬ 8ನೇ ಕ್ಲಾಸು SLC ಅವನು ಇಬ್ರು ಮನೇಲೆಲ್ಲ ಎದುರ್ಕೊಂಡ್ಬಿಟ್ಟಾರೆ. ಬೇಡ ಬೇಡ ನೀವು ಬಿಡ್ಸಕ್ ಹೋಗ್ಬಿಡಿ, ನಿಮ್ಗೆ ರಕ್ಷಣೆ ಕೊಡ್ಸಲ್ಲ. ಇಲ್ಲ ಸರ್, ಯಾವ ಮಕ್ಕಳು ಹೋಗಲ್ಲ ಅಂತ ಕೊಟ್ಬಿಟ್ಟಿದ್ದಾರೆ ಸರ್. ಯಾರು ಹೋಗಲ್ಲ ಅಂತ ಏನೋ ಎಕ್ಸಾಮ್ ಬೇರೆ ಕಡೆ ಸೇರಿಸಿ ಬೇಕಾದ್ರೆ ಪ್ರಸನ್ನ ಹಲೋ ಹಲೋ ಸಿಂಟೂಲೇ ಮಾಡಿದ್ದು. ಹೌದಾ? ಹಲೋ, ಜ್ಞಾನೇಂದ್ರ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಾನು ಶಿವಮೊಗ್ಗದಲ್ಲಿ ಮೊನ್ನೆ ಮರ್ಡರ್ ಆಯ್ತಲ್ಲ ಒಂದು ಹುಡುಗಂದು, ಆ ಮನೆಗೆ ಬಂದಿದ್ದೀನಿ. ಏನಂದ್ರೆ ಅದು ಬಿಗಿಯಾಗಿ ಮಾಡಬೇಕು, ಎಲ್ಲರದು ಭಯಭೀತಿಯ ಪಟ್ಬಿಟ್ಟಿದ್ದಾರೆ. ಇಲ್ಲಿ ಸೂಳೆಬೈಲಲ್ಲಿ ಇನ್ನೊಂದು ಪೊಲೀಸ್ ಸ್ಟೇಷನ್ ಆಗಬೇಕು ಅಂತ ನಾನಿದ್ದಾಗಲೇ ಒಂದು ಪ್ರಪೋಸಲ್ ಎಲ್ಲ ಇದೆ. ಇಲ್ಲಿ ಇನ್ನೊಂದು ಪೊಲೀಸ್ ಸ್ಟೇಷನ್ ಬೇಕು. ಆ ತುಂಗಾನಗರಕ್ಕೆ ವ್ಯಾಪ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಏನಾರು ಮಾಡಿಪ್ಪ, ಈ ಬಜೆಟ್ ಅಲ್ಲಿ ಸೇರಿಸಿ ಏನಾರು ಮಾಡಿ ಇಲ್ಲಿಗೆ ಒಂದು ಸ್ಟೇಷನ್ ಕೊಡ್ಬೇಕು. ಅದರ ಜೊತೆಗೆ ಈ ಮಕ್ಕಳು ಶಾಲೆಗೆ ಹೋಗಲ್ಲ ಅಂತ ಇದ್ದಾರೆ, ಹಿಂದೂ ಮಕ್ಕಳು ಹೆದರ್ಕೊಂಡು. ಹಿಂದೂಗಳ ಮಕ್ಕಳು ಯಾರು ಕೂಡ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಆ ಶಾಲೆಯಲ್ಲಿ ಅವರ ಅಲ್ಪಸಂಖ್ಯಾತರ ಮಕ್ಕಳು ಜಾಸ್ತಿ ಇದ್ದಾರೆ. ಯಾವ ಟೈಮ್ನಲ್ಲಿ ಏನ್ ಬೇಕಾದ್ರೂ ಆಗ್ಬಿಡ್ಬೋದು ಅನ್ನುವಂಥ ಒಂದು ಭಾವನೆ, ಬೈದು ಭಾವನೆ ಆಗಿದೆ. ಅದನ್ನ ಮಾತಾಡ್ಬೇಕು. ಒಂದು ನಿಮ್ಗೆ ಗಮನದಲ್ಲಿರ್ಲಿ, ನಾನು ಬೆಂಗಳೂರಲ್ಲಿ ನಿಮ್ ಜೊತೆ ಮಾತಾಡ್ತೀನಿ. ಈ ಕಾಲೋನಿ ಒಳಗಡೆ, ಇಲ್ಲಿ ಸೂಳೆಬೈಲು ಇದೆಲ್ಲ ಅಲ್ಪಸಂಖ್ಯಾತರ ಕಾಲೋನಿ ಒಳಗಡೆ ಹೋಗೋದೇ ಇಲ್ಲ ನಮ್ಮ ಪೊಲೀಸು. ಭಯನೋ ಅವ್ರಿಗೆ ಇನ್ನೇನೋ ಗೊತ್ತಿಲ್ಲ. ಇಲ್ಲಿಗಲ್ ಚಟುವಟಿಕೆಗಳು ಸಾಕಷ್ಟು ನಡೀತಾ ಇದ್ರು, ಅದನ್ನ ಕಂಟ್ರೋಲ್ ಮಾಡೋ ಸ್ಥಿತಿನಲ್ಲಿ ನಮ್ಮ ಶಿವಮೊಗ್ಗ ಪೊಲೀಸ್ ಇಲ್ಲ. ಅದನ್ನ ಏನಾದ್ರು ಮಾಡದೇ ಇದ್ರೆ ಇಲ್ಲಿ ಬಹಳ ಹಳೆ ಗೂಟ ಹೊಡ್ಕೊಂಡು ಕೆಲವರು ಕೂತಿದ್ದಾರೆ. ಅವರು ಕೆಲವು ಕಾನ್ಸ್ಟೇಬಲ್ಗಳು ಅವರು ಇವರು ಇನ್ವಾಲ್ವ್ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಈ ಗಾಂಜಾ ಮಾರಾಟಕ್ಕೆ. ಹೌದು ಹೌದು, ಅದನ್ನ ಮಾಡದೆ ಹೋದ್ರೆ ಬಹಳ ಕಷ್ಟ ಆಗ್ತದೆ. ಇಡೀ ಇಲ್ಲಿ ಬಡವರದ್ದು ಒಂದಷ್ಟು ಕುಟುಂಬಗಳು ಆ ಕಾಲೋನಿ ಹತ್ತತ್ರ ಇದಾವೆ. ಇವರೆಲ್ಲ ಮನೆ ಬಿಡಬೇಕು ಅಂತ ಇದ್ದಾರೆ. ಗತಿ ಏನು? ಈಗ ಅವ್ರದ್ದು ಅಂಡರ್ ಏಜು, ಅವ್ರದ್ದು ಕಾನೂನುಬದ್ಧವಾಗಿ ಏನಾದ್ರು ಒಂದು ಮಾಡ್ಬೇಕಲ್ಲ ಅವ್ರನ್ನ. ಅದಕ್ಕಾಗಿ ಅವ್ರಿಗೆ ಶಿಕ್ಷೆ ಆಗೋ ಹಂಗೆ ಏನು ಕಾನೂನು ಭಾಗದಲ್ಲಿ ಹುಡುಕಿ ಏನು ಮಾಡಬೇಕು SPPಗಳನ್ನ ನೇಮಕ ಮಾಡಿ ಈ ಕೇಸನ್ನು ನಡೆಸೋ ಹಂಗೆ ಏನಾದ್ರು ಜನ ಹೋಗ್ತಾರೆ ಅಷ್ಟೇ. ಪೊಲೀಸ್ ರಿಯಲಿ ಹೇಳ್ತಾರೆ, ಬಂದು ಪ್ಯಾಕೆಟ್ಗಳು ಫೋನ್ ಮಾಡಿರ್ತಾರೆ. 4 ಜನ ಲೆನ್ಸ್ನವರು ಇದ್ದಾರೆ, ಅವರು ಬೀಟ್ ಹಾಕ್ತಾರೆ. ಅವ್ರಿಗೆ ಏನು ಪಾಪ ಅವ್ರೇನು ಮಾಡಿದ್ದಾರೆ. ಬಟ್ ಈ ಥರ ಸಲೀಮ್ ಅವರೇ, ಜ್ಞಾನೇಂದ್ರ ಮಾತಾಡೋದು.
ನಮಸ್ಕಾರ. ನಾನು ಶಿವಮೊಗ್ಗದಲ್ಲಿ ಮೊನ್ನೆ ಮರ್ಡರ್ ಆಯ್ತಲ್ಲ ಹುಡುಗ, ಅವನ ಮನೆಯಲ್ಲಿ ಇದ್ದೀನಿ. ಇನ್ನೊಬ್ಬ ಹುಡುಗ ತಪ್ಸ್ಕೊಂಡ ಅವತ್ತು, ಇಲ್ಲದ್ರೆ ಇಬ್ಬರನ್ನು ಹಾಕಿ ಸಾಯಿಸ್ಬಿಡ್ತಿದ್ರು. ಗಿರೀಶ್ ಅಂತ ಹುಡುಗ, ಅವನ ಮನೆಯಲ್ಲಿ ಇದ್ದೀನಿ. ಅವನು ಡೆತ್ ಆದವನ ಮನೆಗೆ ಹೋಗಿದ್ದೆ. ಇಲ್ಲಿ ಜನ ಹೇಳೋದು ನೋಡಿದ್ರೆ ಭಾಳ ಬೇಜಾರಾಗುತ್ತೆ. ಇಲ್ಲಿ ಇನ್ನೊಂದು ಸ್ಟೇಷನ್ ಆಗಬೇಕು, ಸುಳೆಬೇಲಿ ಇನ್ನೊಂದು ಸ್ಟೇಷನ್ ಬೇಕು. ನನ್ನ ಕಾನ್ಸ್ಟಿಟ್ಯೂನ್ಸಿ ಇದ್ರ ಪಕ್ಕದೇ ನನ್ನ ಕಾನ್ಸ್ಟಿಟ್ಯೂನ್ಸಿ ಬರ್ತದೆ. ಮತ್ತು ಇಲ್ಲಿ ತುಂಬ ಈ ನಿರುದ್ಯೋಗಿ ಹುಡುಗರುಗಳು ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಮೊನ್ನೆ ಬೆಳಗಿನ ಜಾವ 5:30 ಗಂಟೆಗೆ ವಾಕ್ ಹೋಗ್ತಾ ಇರೋವಂಥ ಜನರಿಗೆ 3 ಜನ ಬೈಕ್ನಲ್ಲಿ ಹೋಗ್ತಾ ಕಬ್ಬಿಣದ ಸರಳು ತಗೊಂಡು ಬೆನ್ನ ಮೇಲೆ ಹೊಡ್ಕೊಳ್ತಾ ಹೋಗಿದ್ದಾರೆ. ಆ ನಡ್ಕೊಂಡು ವಾಕ್ ಮಾಡೋರು ಬೆನ್ನ ಮೇಲೆ. ಈಗಲೂ ಬಾಸುಂಡೆ ಹಂಗೆ ಇದ್ದಾವೆ. ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರೆ ಅನೇಕ ಕಂಪ್ಲೇಂಟ್ಗಳನ್ನು ತಗೊಳೋದೇ ಇಲ್ಲ. ಮತ್ತು ಇವತ್ತು ಒಂದೆರಡರದ್ದು ಇದಲ್ಲ, ಇದು ಅವ್ಯಾಹತವಾಗಿ ಈ ಏರಿಯಾದಲ್ಲಿ ನಡೀತಾ ಇದೆ. ಆ ಮಕ್ಕಳು ಹಾಳಾಗ್ಲಿಕ್ಕೆ ನಮ್ಮ ಪೊಲೀಸ್ ವ್ಯವಸ್ಥೆಯೂ ಒಂದು ಸ್ವಲ್ಪ ಧೈರ್ಯ ಕೊಟ್ಟಿದೆ ಅಂತೇಳಿ ನನಗೆ ಅನಿಸುತ್ತೆ. ಇವ್ರ ವರ್ತನೆ ನೋಡಿದ್ರೆ ಇಲ್ಲಿ ಯಾರು ತೀರಾ ಭಾಳ ವರ್ಷದಿಂದ ಗೂಟ ಹೊಡ್ಕೊಂಡಿದ್ದಾರೆ ಅವ್ರನ್ನ ಎಬ್ಬಿಸಿ ಯಾರನ್ನಾರು ಸ್ವಲ್ಪ ಗಡ್ಸಿರೋರನ್ನ ತಂದು ಹಾಕಿ ಇಲ್ಲಿ ಮಾಡಕ್ಕೆ ಹೇಳಿ. ಈ ಬಜೆಟ್ನಲ್ಲಿ ಏನಾದ್ರು ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಇಲ್ಲಿ ಸುಳೆಬೇಲಿಗೆ ಸೇರಿಸಿ ದಯವಿಟ್ಟು. ಹೌದು, ಈ ನಮ್ಮ ಕಾಲದಲ್ಲಿ ಒಂದು ಪ್ರಪೋಸಲ್ ಇತ್ತು ನೋಡಿ, ಅದನ್ನ ಸ್ವಲ್ಪ ಏನಾದ್ರು ಮಾಡಿ. ಊರ್ಗಡೂರು ಅಂತಾನೆ ಏನೋ ಹೆಸರು, ಸುಳೆಬೇಲ್ ಅಂತ ಹೇಳ್ತಾರೆ, ಊರ್ಗಡೂರು ಅಂತ ಇದ್ದಾರೆ. ಸರಿ ಸರಿ, ಊರ್ಗಡೂರು ಅಂತ ಹೇಳಿ ಹೆಸರು ಇಡಿ. ದಯವಿಟ್ಟು ಮಾಡಿ, ನಿಮ್ಮ ಕಾಲದಲ್ಲಿ ಆಗಬೇಕು. ಮತ್ತು ಇವರು ಅಂಡರ್ ಏಜ್ನವ್ರು, 17 ವರ್ಷನ 16 ವರ್ಷದ ಹುಡುಗರು ಕೃತ್ಯ ಮಾಡಿದಂಥವ್ರು, ಅವ್ರನ್ನ ಶಿಕ್ಷೆ ಕೊಡೋಕ್ಕೆ ಏನು ಮಾಡ್ಬೋದು ದಯವಿಟ್ಟು ಮಾಡಿ. SPPಗಳ ನೇಮಕ ಮಾಡಿ. ದಯವಿಟ್ಟು ಏನಾರು ಮಾಡಿ. ಈಗಿರೋ ಕಾನೂನಲ್ಲಿ ಅವರಿಗೆ ಬೇಲ್ ಸಿಕ್ಬಿಡ್ಬೋದು ಏನೋಪ್ಪ ಅನ್ಸುತ್ತೆ. ವೆರಿ ಗುಡ್, ಒಳ್ಳೇದು. ಥ್ಯಾಂಕ್ ಯು ಸರ್. ಸ್ವಲ್ಪ ಗಮನ ಕೊಡಿ ದಯವಿಟ್ಟು ನೀವು. ಸರಿ, ಪೊಲೀಸ್ ಸ್ಟೇಷನ್ ಹೋಗಿ ಧೈರ್ಯವಾಗಿ ಹೇಳಿಕೆ ಕೊಡ. ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಗೆ. ನಿನ್ನ ಹೇಳಿಕೆ ಮೇಲೆ ಕೇಸ್ ಸ್ಟ್ರಾಂಗ್ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲ ನಿನ್ನ ರಕ್ಷಣೆಗೆ ಇದೀವಲ್ಲ. ನಿನ್ನ ಎದುರುಗಡೆ ಏನು ಹೇಳ್ದೆ ಹೇಳು. ಸ್ಟೇಟ್ ಲೆವೆಲ್ನ ಅತ್ಯಂತ ವರಿಷ್ಠ ಅಧಿಕಾರಿ ಪೊಲೀಸಲ್ಲಿ ಯಾರಿದ್ದಾರೆ, ಸಲೀಂ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ, ಅವ್ರು ಮಾಡ್ತಾರೆ. ನೀನು ಪೊಲೀಸ್ ಏನು ಕರೆದ್ರೆ ಹೋಗಿ ಏನು ಸ್ಟೇಟ್ಮೆಂಟ್ ಕೊಡುದು, ಅದಕ್ಕೆ ಹೆದರ್ಕೋಬೇಡ. ಅವ್ರಿಗೆ ಹೆದರ್ಕೊಂಡು ಈಗ ಭಾಳ ಜನ ಹಂಗೆ ಆಗಿದೆ, ಕಂಪ್ಲೇಂಟೇ ಕೊಡೋಕೆ ಹೆದರ್ತಾ ಇದ್ದಾರೆ ಈ ಏರಿಯಾದಲ್ಲಿ. ನೀನು ಗಂಡು ಮಗ, ನೀನು ದೇವರೇ ನಿನ್ನ ಬಚಾಯಿಸಿದಾನೆ. ಯಾಕಂದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕಾಗಿ ನೀನು ಬದುಕಿದೀಯ ಅಂತ ತಿಳ್ಕ. ಮತ್ತೆ ನಾನೀಗ ADGPಗೆ ಮತ್ತೆ ಇವರು ಸಲೀಂ ಮಾತಾಡಿ. ನಮ್ಮ ಪಂಚಾಯತಿ ಮೆಂಬರ್ ಇದ್ರಿಗೆ ಮಾಡ್ತೀನಿ ಹೌದಾ? ಅದನ್ನ ನಾನು ಕಂಪ್ಲೇಂಟ್ ಮಾಡಿದ್ದೆ, SP ನಾನು ಭೇಟಿ ಮಾಡಿದ್ದೆ.